ಸಿಂಹರಾಶಿ, ನಿಮ್ಮೆಲ್ಲ ಕೆಲಸಗಳಿಗೆ, ನಿಮ್ಮೆಲ್ಲ ಯೋಜನೆಗಳಿಗೆ ಹಿರಿಯರ ಸಲಹೆ ತುಂಬ ಅಗತ್ಯ ಇರುತ್ತೆ. ಹಿರಿಯರ ಸಲಹೆಯನ್ನು ಪಡ್ಕೊಂಡು ನೀವು ಮುಂದುವರೆದ್ರೆ ಅದು ನಿಮಗೆ ಅನುಕೂಲಕರವಾಗಿರುತ್ತೆ ಅಂತ ಅರ್ಥ. ಮಾನಸಿಕವಾಗಿ ಸ್ಥಿಮಿತತೆ ಇರೋದಿಲ್ಲ, ಒತ್ತಡಗಳು ಹೆಚ್ಚು, ಯೋಚನೆಗಳು ಹೆಚ್ಚು, ಯೋಜನೆಗಳು ಹೆಚ್ಚು, ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಂತಕ್ಕಂತಹ ಗೊಂದಲದಲ್ಲಿ ನೀವು ಸಿಗಹಾಕ್ಕೊಳ್ತಕ್ಕಂಥದ್ದಾಗತ್ತೆ. ನಿರ್ಲಕ್ಷ್ಯದಿಂದ ಕೆಲಸದ ಗುಣಮಟ್ಟ ಕಡಿಮೆಯಾಗುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದನ್ನೂ ಕೂಡ ತಾತ್ಸಾರ ಮಾಡಬಾರ್ದು. ಹಲವಾರು ಕೆಲಸಗಳನ್ನು ಒಟ್ಟಿಗೆ ಹಮ್ಮಿಕೊಳ್ಳೋದಕ್ಕಿಂತ ಯಾವುದಾದ್ರೂ ಒಂದು ಕೆಲಸವನ್ನು ನಿರ್ದಿಷ್ಟವಾಗಿ ತೆಗೆದುಕೊಂಡು ಅದರ ಪರಿಪೂರ್ಣವಾದ ಮೇಲೆ ಎರಡನೇ ಕೆಲಸಕ್ಕೆ ಕೈ ಹಾಕುವಂಥದ್ದು ಸೂಕ್ತವಾದಂಥದ್ದು ಅನ್ನುವಂತಹ ಸಲಹೆ. ಆತ್ಮವಿಶ್ವಾಸದ ಕೊರತೆ ಶುರುವಾಗ್ಬಿಡುತ್ತೆ. ಈ ಕೆಲಸವನ್ನು ನನ್ನ ಹತ್ರ ಮಾಡಿ ಮುಗಿಸ್ಲಿಕ್ಕೆ ಆಗುತ್ತಾ ಅಂತ ನೀವೇ ಪ್ರಶ್ನೆ ಮಾಡಿಕೊಳ್ಳುವಂತಹ ಸ್ಥಿತಿಯನ್ನು ತಲುಪ್ತೀರಿ. ಅದು ಆಗಬಾರ್ದು. ಅದು ನಿಮ್ಮ ಆತ್ಮವಿಶ್ವಾಸ ಕಡಿಮೆ ಆದರೆ ಕೆಲಸದ ಗುಣಮಟ್ಟವಾಗಲಿ ಅಥವಾ ನಿಮಗಿರ್ತಕ್ಕಂತಹ ಸಾಮರ್ಥ್ಯದ ಬಗ್ಗೆ ಅನುಮಾನವಾಗಲಿ ಇವೆಲ್ಲವೂ ಕೂಡ ವ್ಯತ್ಯಾಸ ಆಗ್ತಕ್ಕಂಥದ್ದಾಗತ್ತೆ. ಹಾಗಾಗಿ ಸರಿಯಾದಂತಹ ರೀತಿಯಲ್ಲಿ ತೀರ್ಮಾನವನ್ನು ಮಾಡಿ ಅಂತಕ್ಕಂಥದ್ದು. ಬೇರೆಯವರನ್ನ ನಿಮ್ಮ ಜೊತೆಗೆ ಹೋಲಿಕೆ ಮಾಡಿಕೊಳ್ಳುವಂಥದ್ದು ಬೇಡ. ಅವರು ಯಾರೋ ಏನೋ ಸಾಧನೆ ಮಾಡಿದ್ರು, ಏನೋ ಸಂಪಾದನೆ ಮಾಡಿದರು, ಇದು ಯಾವುದೂ ಬೇಡ. ನೀವೇ. ಹಾಗಾಗಿ ನಿಮ್ಮ ವಿಚಾರವನ್ನು ಬೇರೆಯವರಿಗೆ ಹೋಲಿಕೆ ಮಾಡಿಕೊಳ್ತಕ್ಕಂಥದ್ದು ಯಾವ ಕಾರಣಕ್ಕೂ ಕೂಡ ಒಳ್ಳೆಯದಲ್ಲ ಅಂತ ಅರ್ಥ. ಚಾಲ್ತಿಯಲ್ಲಿದ್ದಂತಹ ಕೆಲಸ ಸ್ಥಗಿತವಾಗಬಹುದು, ಅದಕ್ಕೆ ಆಶ್ಚರ್ಯಪಡಬೇಕಾದಂಥದ್ದಿಲ್ಲ. ಅದೆಲ್ಲವೂ ಕೂಡ ಗ್ರಹಚಾರ ಅಂತ ಹೇಳಿ ನೀವು ಭಾವಿಸಬೇಕು. 12 ಬಾರಿ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿ, ಅರಳಿ ಮರಕ್ಕೆ 12 ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಪ್ರೇಮಿಗಳಿಗೆ ಶುಭವಲ್ಲದೆ ಇರತಕ್ಕಂತಹ ದಿವಸ. ಹಾಗಾಗಿ ಎಚ್ಚರಿಕೆಯಿಂದ ಇರುವಂಥದ್ದು ಬಹಳ ಒಳ್ಳೆಯದು. ಏಕನಕ್ಷತ್ರದ ದಂಪತಿಗಳಿಗೆ ದೀರ್ಘಕಾಲದ ಸಮಸ್ಯೆ. ಒಂದೇ ನಕ್ಷತ್ರ, ಒಂದೇ ರಾಶಿ ಆಗಿರತಕ್ಕಂತಹ ಸತಿಪತಿಗಳು ದಾಂಪತ್ಯ ಜೀವನದಲ್ಲಿ ತುಂಬ ಏರುಪೇರುಗಳನ್ನು, ತುಂಬ ತೊಂದರೆಗಳನ್ನು, ಅಸಹನೆಯನ್ನು ಎದುರಿಸಬೇಕಾದಂತಹ ದಿವಸ. ಕೆಲಸದಲ್ಲಿ ಸವಾಲುಗಳು ಎದುರಾಗುತ್ತೆ. ಆದರೆ ಆ ಸವಾಲುಗಳನ್ನು ಸವಾಲಾಗೇ ಸ್ವೀಕರಿಸಿ ಅದನ್ನು ದಾಟಿ ಬರತಕ್ಕಂತಹ ಒಂದು ಪ್ರಯತ್ನ ನಿಮ್ಮದಾಗಬೇಕು. ಸವಾಲುಗಳು ಬಂದಿದೆ ಅಂತ ಹೇಳಿ ಮತ್ತೇನೇನೋ ಗೊಂದಲಗಳನ್ನು ಮಾಡಿಕೊಂಡು, ಗೋಜಲಗಳನ್ನು ಮಾಡಿಕೊಂಡು ಆ ಸವಾಲುಗಳನ್ನು ಸಮಸ್ಯೆಯಾಗಿ ಪರಿವರ್ತನೆ ಮಾಡಿಕೊಳ್ತಕ್ಕಂಥದ್ದು ಬುದ್ಧಿವಂತರ ಲಕ್ಷಣ ಆಗೋದಿಲ್ಲ. ಮಕ್ಕಳಿಗೆ ಓದಿನ ಬಗ್ಗೆ ಏನೋ ಒಂದು ರೀತಿಯ ನಿರಾಸಕ್ತಿ ಉಂಟಾಗುತ್ತೆ. ವಾತಾವರಣವೂ ಕೂಡ ಹಾಗೆ ಇರಬಹುದು. ವಿದ್ಯಾರ್ಥಿಗಳಿಗೆ ಬೇರೆ ಕಡೆ ಮನಸ್ಸು ಹೋಗುತ್ತೆ. ಮನೆಯಲ್ಲಿರಲಿಕ್ಕೆ, ಓದಿನಲ್ಲಿ ಆಸಕ್ತಿಯನ್ನು ತೋರಿಸಲಿಕ್ಕೆ ಅವಕಾಶಗಳು ಕಡಿಮೆ ಆಗ್ತಾ ಹೋಗುತ್ತೆ. ಆರೋಗ್ಯದ ಸಮಸ್ಯೆಯೂ ಕೂಡ ಕಾಡುವಂಥದ್ದು. ಅಸಭ್ಯವಾದಂತಹ ಮಾತುಗಳಿಂದ ಜನ ದೂರವಾಗ್ತಾರೆ. ಆದ್ದರಿಂದ ವಾಕ್ಶುದ್ಧಿ ಇರಬೇಕು. ಮಾತಾಡುವಾಗ ಯಾರನ್ನೂ ಕೂಡ ನಿಕೃಷ್ಟವಾಗಿ ಮಾತಾಡ್ತಕ್ಕಂತಹ ಮನಸ್ಥಿತಿಯವರಾಗಿ ಇರಬಾರದು. ದ್ವೇಷಾಸೂಯೆಗಳಿಂದ ಮಾತಾಡ್ತಕ್ಕಂಥದ್ದಾಗ್ಬೋದು. ಯಾವುದೋ ವ್ಯವಹಾರ ಇರಬಹುದು. ನೇರವಾಗಿ ಕುಳಿತು ಚರ್ಚೆಯನ್ನು ಮಾಡಿ ವಿಚಾರವನ್ನು ಮಂಡಿಸಿ ಸರಿತಪ್ಪುಗಳ ಬಗ್ಗೆ ವಿವೇಚನೆ ಇರಲಿ. ಅದನ್ನು ಹೊರತಾಗಿ ಕೆಟ್ಟ ಮಾತುಗಳಿಂದ ನಿಲ್ಲಿಸಿಬಿಟ್ರೆ ಆ ವ್ಯವಹಾರ ಸರಿಯಾಗತ್ತೆ ಅನ್ನುವಂಥದ್ದು ತಪ್ಪು. ಏಕನಕ್ಷತ್ರ ಶಾಂತಿಯನ್ನು ಮಾಡಿಸ್ಕೊಳ್ಳುವಂಥದ್ದು ಒಳ್ಳೆಯದು. ಸತಿಪತಿಗಳಿಗೆ ಆಲೋಚನೆಯನ್ನು ಮಾಡಿ ಶುಭವಾಗಿ. ತುಲಾರಾಶಿ, ಹಳೆಯ ವ್ಯವಹಾರದಿಂದ ಒಂದಷ್ಟು ಲಾಭವಾಗ್ತಕ್ಕಂಥದ್ದು, ಶುಭವಾಗ್ತಕ್ಕಂಥದ್ದಿದೆ. ದಾಂಪತ್ಯದಲ್ಲಿ ಪರಸ್ಪರವಾಗಿ ಹೊಗಳ್ಕೊಳ್ತಕ್ಕಂಥದ್ದು, ಪರಸ್ಪರವಾಗಿ ಗುಣಗಳನ್ನು ಹೇಳ್ತಕ್ಕಂಥದ್ದು, ಹಾಸ್ಯ, ಸಂತೋಷ ಇವೆಲ್ಲವನ್ನು ಕೂಡ ಕಾಣಲಿಕ್ಕೆ ಅವಕಾಶಗಳಿರುತ್ತೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಕೌಟುಂಬಿಕವಾಗಿ ಏನೋ ಒಂದು ರೀತಿಯ ಸಮಾಧಾನ, ಆ ರೀತಿಯ ಒಂದು ಸಂದರ್ಭಗಳು ಮನೆಯಲ್ಲಿ ಒದಗಿ ಬರ್ತಕ್ಕಂಥದ್ದು. ಸಕಾಲಕ್ಕೆ ಎಲ್ಲ ಕೆಲಸಗಳು ಆಗತ್ತೆ. ಅದು ಕೂಡ ಸಮಾಧಾನಕರವಾದಂಥದ್ದು. ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ. ಇದೆಲ್ಲ ಆಗಬೇಕು ಅಂತಂದರೆ ನಿಮ್ಮನ್ನು ನೀವು ಅರ್ತಿರಬೇಕು. ಆತ್ಮವಿಶ್ವಾಸ ಅಂತಕ್ಕಂಥದ್ದು ಗಟ್ಟಿಯಾಗಿರಬೇಕು. ಆಗ ಮಾತ್ರ ಇವೆಲ್ಲ ನಡೀಲಿಕ್ಕೆ ಸಾಧ್ಯ ಆಗುವಂಥದ್ದು. ಸ್ನೇಹಿತರಿಂದ ಏನೋ ಬೇಸರದ ಸಂಗತಿಯನ್ನು ಅಥವಾ ವಿಷಯವನ್ನು ಕೇಳ್ತೀರಿ. ಅದು ನಿಮಗೂ ಕೂಡ ಒಂದಷ್ಟು ಮನಸ್ಸಿಗೆ ಬೇಸರವಾಗ್ತಕ್ಕಂಥದ್ದಾಗತ್ತೆ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ವ್ಯಾವಹಾರಿಕವಾಗಿ ನ್ಯಾಯಾಲಯದ ವಿಚಾರದಲ್ಲಿ ಒಂದಷ್ಟು ಯಶಸ್ಸು ಸಿಕ್ಕುತ್ತೆ ಅನ್ನುವಂತಹ ನಂಬಿಕೆ, ಅದಕ್ಕೆ ಒಂದಷ್ಟು ಸುಳಿವು ನಿಮಗೆ ಸಿಕ್ಕುವಂಥದ್ದು. ಅದು ನಿಮಗೆ
ಏನೋ ಒಂದು ರೀತಿಯಲ್ಲಿ ಸಂತೋಷವನ್ನು ಉಂಟು ಮಾಡುವಂಥದ್ದು. ನಿಮಗೆ ತಾರ್ಕಿಕವಾದಂತಹ ಶಕ್ತಿ ಏನಿದೆ ಅದಕ್ಕೆ ಜನ ಮೆಚ್ಚುಗೆ ಸಿಗ್ತದೆ. ಅಂದರೆ ನಾನಿದನ್ನು ಕಾನೂನಾತ್ಮಕವಾಗಿ ಗೆಲ್ತೀನಿ, ನ್ಯಾಯಸಮ್ಮತವಾಗಿ ಹೋರಾಟವನ್ನು ಮಾಡ್ತೀನಿ ಅನ್ನುವಂತಹ ಮಾತೇನಿದೆ, ಅನ್ನುವಂತಹ ನಡೆ ಏನಿದೆ, ಅದಕ್ಕೆ ಜನ ಒಪ್ಕೊಳ್ತಕ್ಕಂಥದ್ದು. ಹಳೆಯ ಸಮಸ್ಯೆಗಳು ಒಂದಷ್ಟು ಇತ್ಯರ್ಥವಾಗುವಂತಹ ಸೂಚನೆಗಳಿದೆ. ನಿಮ್ಮ ಪ್ರಯತ್ನ ಆ ದಿಶೆಯಲ್ಲಿದ್ದಾಗ ಅದು ನಿಮಗೆ ಅನುಕೂಲತೆಯನ್ನು ತಂದುಕೊಡುವಂಥದ್ದಾಗತ್ತೆ. ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ. ಮನಸ್ಸಿನ ಮೇಲೆ ಆ ರೀತಿಯ ಶಕ್ತಿಯ ಪ್ರಭಾವ ಅವಶ್ಯಕತೆ ಇರುತ್ತೆ. ಅದು ನಿಮಗೆ ಈ ದಿವಸ ಸಿಕ್ಕತ್ತೆ ಅಂತ ಅರ್ಥ. ಉತ್ತಮವಾದಂತಹ ಆಹಾರ, ಉತ್ತಮವಾದಂತಹ ಮಾತುಕತೆ, ಉತ್ತಮವಾದಂತಹ ವಾತಾವರಣ ಇವೆಲ್ಲವನ್ನು ನೋಡಲಿಕ್ಕೆ, ಅದನ್ನು ಅನುಭವಿಸ್ಲಿಕ್ಕೆ ಅವಕಾಶಗಳು ಹೆಚ್ಚಾಗಿರ್ತಕ್ಕಂಥದ್ದು. ಬೇರೆಯವರನ್ನ ಭೇಟಿ ಮಾಡ್ತಕ್ಕಂತಹದ್ದು ಕೂಡ ನಿಮಗೆ ಉತ್ತಮವಾದಂತಹ ಫಲವನ್ನು ಕೊಡುತ್ತೆ. ಯಾರನ್ನೋ ನೀವು ಸಂದರ್ಶನ ಮಾಡ್ತೀರಿ, ಅವರಿಂದ ಏನೋ ಒಂದಷ್ಟು ಫಲ ನಿಮಗೆ ಸಿಕ್ಕಬೇಕು, ಒಂದಷ್ಟು ಮಾಹಿತಿಗಳು ಸಿಕ್ಕಬೇಕು, ಅನುಕೂಲವಾಗಬೇಕು ಅಂತ ಹೇಳಿ ನಿರೀಕ್ಷೆಯಲ್ಲಿದ್ದರೆ ಅದು ನಿಮಗೆ ಅನುಕೂಲವಾಗ್ತಕ್ಕಂಥದ್ದಾಗತ್ತೆ. ಹಣದ ಖರ್ಚು ಸ್ವಲ್ಪ ಬೇಸರವನ್ನು ಕೂಡ ಉಂಟು ಮಾಡುತ್ತೆ. ಅನಗತ್ಯವಾದಂತಹ ಖರ್ಚಿನ ಬಗ್ಗೆ ಆಲೋಚನೆಯನ್ನು ಮಾಡಬೇಕಾದಂಥದ್ದು. ಈಶ್ವರಾರಾಧನೆಯನ್ನು ಮಾಡಿ, ಈಶ್ವರನ ಪ್ರಾರ್ಥನೆಯನ್ನು ಮಾಡಿ. ವಾಹನಂ ವೃಷಭೋ ಯಸ್ಯ ವಾಸುಕಿಃ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.